ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮಿಥುನ ರಾಶಿಯ ವಾರ ಭವಿಷ್ಯದ ಬಗ್ಗೆ ಮತ್ತೆ ತಿಳ್ಕೊಳ್ಳೋಣ. ಮಿಥುನ ರಾಶಿಯವರಿಗೆ ಈ ವಾರ ಚೈತನ್ಯ, ಹೊಸ ಅವಕಾಶಗಳು ಮತ್ತು ಕೆಲವು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯವಾಗಿರುತ್ತೆ. ಕಳೆದ ಕೆಲವು ವಾರಗಳಿಂದ ವಿಳಂಬವಾಗಿದ್ದ ಕೆಲಸಗಳು ನಿಧಾನವಾಗಿ ಪರಿಪೂರ್ಣಗೊಳ್ಳುವ ಲಕ್ಷಣಗಳಿವೆ. ನಿಮ್ಮ ಮಾತಿನ ಚಾತುರ್ಯ ಹಾಗೂ ಬುದ್ಧಿವಂತಿಕೆ ಈ ವಾರ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತೆ. ಆದರೆ ತುರ್ತು ನಿರ್ಧಾರಗಳು ಮತ್ತು ಅನಗತ್ಯ ವಾಗ್ವಾದಗಳಿಂದ ದೂರವಿರೋದು ಉತ್ತಮ. ವಾರದ ಮಧ್ಯಭಾಗದಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನಿಮ್ಮ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡಿದರೆ ಉತ್ತಮ ಫಲ ದೊರೆಯುವುದು ಸಾಧ್ಯ ಇದೆ. ಕುಟುಂಬದವರ ಬೆಂಬಲ ಮತ್ತು ಸ್ನೇಹಿತರ ಸಹಕಾರದಿಂದ ಕೆಲವು ಕಷ್ಟಕರ ಕೆಲಸಗಳು ಸುಲಭವಾಗಿ ಮುಗಿಬಹುದು. ಉದ್ಯೋಗ ಮತ್ತು ವೃತ್ತಿ. ಉದ್ಯೋಗದಲ್ಲಿರೋರಿಗೆ ಈ ವಾರ ಉತ್ತಮ ಪ್ರಗತಿ ಕಾಣಬಹುದು. ನಿಮ್ಮ ಪರಿಶ್ರಮವನ್ನು ಹಿರಿಯ ಅಧಿಕಾರಿಗಳು ಗಮನಿಸುವ ಸಾಧ್ಯತೆ ಇದೆ. ಹೊಸ ಜವಾಬ್ದಾರಿಗಳು ಸಿಗಬಹುದು. ಮೊದಲಿಗೆ ಅದು ಒತ್ತಡದಂತೆ ಕಂಡರೂ ನಂತರ ಅದೇ ನಿಮ್ಮ ಬೆಳವಣಿಗೆಗೆ ಕಾರಣವಾಗಬಹುದು. ಉದ್ಯೋಗ ಬದಲಾವಣೆಗಾಗಿ ಪ್ರಯತ್ನಿಸುತ್ತಿರೋರಿಗೆ ಶುಭ ಸುದ್ದಿ ನಿರೀಕ್ಷೆ ಕೂಡ ಇದೆ. ಸಂದರ್ಶನಗಳು, ಹೊಸ ಅವಕಾಶಗಳು ಅಥವಾ ಉತ್ತಮ ಆಫರ್ ಕೂಡ ಸಿಗೋ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರು ಮತ್ತು ಹೊಸ ವ್ಯವಹಾರ ಸಂಪರ್ಕಗಳು ಸಿಗಬಹುದು. ಹಳೆಯ ಯೋಜನೆಗಳಿಂದ ಲಾಭ ಬರಲು ಆರಂಭವಾಗಬಹುದು. ಆದರೆ ದೊಡ್ಡ ಹೂಡಿಕೆ ಮಾಡುವ ಮೊದಲು ಎಲ್ಲ ದಾಖಲೆಗಳನ್ನು ಪರಿಶೀಲಿಸುವುದು ಉತ್ತಮ. ಆರ್ಥಿಕ ಸ್ಥಿತಿ. ಈ ವಾರ ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆ ಕಂಡುಬರುತ್ತೆ. ಬಾಕಿ ಉಳಿದಿದ್ದ ಹಣ ಮರಳಿ ಸಿಗುವ ಸಾಧ್ಯತೆ ಇದೆ. ಆದಾಯದ ಜೊತೆ ಖರ್ಚುಗಳು ಹೆಚ್ಚಾಗಬಹುದು. ಆದರೆ ಬಜೆಟ್ ರೂಪಿಸಿಕೊಂಡು ಹಣವನ್ನು ಬಳಸೋದು ಒಳಿತು. ಮನೆ, ವಾಹನ ಅಥವಾ ಕುಟುಂಬದ ಅಗತ್ಯಗಳಿಗಾಗಿ ಹಣ ಖರ್ಚಾಗಬಹುದು. ಅನಗತ್ಯ ಖರೀದಿಗಳನ್ನು ತಪ್ಪಿಸಿದರೆ ವಾರದ ಕೊನೆಯಲ್ಲಿ ಉತ್ತಮ ಉಳಿತಾಯ ಮಾಡಬಹುದು. ಕುಟುಂಬ ಮತ್ತು ದಾಂಪತ್ಯ ಜೀವನ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತೆ. ಹಿರಿಯರ ಸಲಹೆಗಳು ನಿಮಗೆ ಉಪಯುಕ್ತವಾಗಬಹುದು. ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯೋದ್ರಿಂದ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗುತ್ತೆ. ದಾಂಪತ್ಯ ಜೀವನದಲ್ಲಿ ಇದ್ದ ಸಣ್ಣ ಭಿನ್ನಾಭಿಪ್ರಾಯಗಳು ಮಾತುಕತೆಯ ಮೂಲಕ ಪರಿಹಾರವಾಗುವ ಸಾಧ್ಯತೆ ಇದೆ. ಜೀವನ ಸಂಗಾತಿಯ ಬೆಂಬಲ ಮನಸ್ಸಿಗೆ ನೆಮ್ಮದಿಯನ್ನು ತರುತ್ತೆ. ಪ್ರೇಮ ಸಂಬಂಧದಲ್ಲಿರೋರಿಗೆ ಈ ವಾರ ಉತ್ತಮ ಸಮಯ. ಪರಸ್ಪರ ನಂಬಿಕೆ ಹೆಚ್ಚಾಗುತ್ತೆ. ಆದರೆ ಸಣ್ಣ ವಿಷಯಗಳನ್ನು ದೊಡ್ಡದಾಗಿ ಮಾಡದೇ ಇರೋದು ಮುಖ್ಯ. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಉತ್ತಮ ಪ್ರಗತಿ ಸಿಗುತ್ತೆ. ಏಕಾಗ್ರತೆ ಕೂಡ ಹೆಚ್ಚಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯಲ್ಲಿರೋರಿಗೆ ಉತ್ತಮ ಪ್ರಗತಿ ಕೂಡ ಕಾಣಬಹುದು. ಶಿಕ್ಷಕರ ಮಾರ್ಗದರ್ಶನದಿಂದ ಹೊಸ ವಿಷಯಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಬೋದು. ಆಲಸ್ಯ ಬಿಟ್ಟು ಸಮಯದ ಸರಿಯಾದ ನಿರ್ವಹಣೆ ಮಾಡಿದರೆ ಉತ್ತಮ ಫಲಿತಾಂಶ ಖಂಡಿತವಾಗ್ಲೂ ಪಡಿಬೋದು. ಆರೋಗ್ಯ. ಈ ವಾರ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಆದರೆ ಹೆಚ್ಚು ಕೆಲಸದ ಒತ್ತಡದಿಂದ ಮಾನಸಿಕ ಆಯಾಸ ಉಂಟಾಗಬಹುದು. ಸಾಕಷ್ಟು ನಿದ್ರೆ, ಸರಿಯಾದ ಆಹಾರ ಮತ್ತು ಸ್ವಲ್ಪ ವ್ಯಾಯಾಮಕ್ಕೆ ಸಮಯ ನೀಡೋದು ಅಗತ್ಯ. ಜೀರ್ಣಕ್ರಿಯೆ, ತಲೆನೋವು ಅಥವಾ ಕುತ್ತಿಗೆ ಭುಜ ನೋವಿನಂತಹ ಸಣ್ಣ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ. ಸಾಕಷ್ಟು ನೀರನ್ನು ಕುಡಿಯಿರಿ. ಸಾಮಾಜಿಕ ಜೀವನ. ಸಾಮಾಜಿಕವಾಗಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಹೊಸ ಪರಿಚಯಗಳು ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರಯೋಜನಕ್ಕೆ ಬರಬಹುದು. ಬಂಧು ಬಳಗದ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ಸಿಗಬಹುದು. ಇನ್ನು ಅದೃಷ್ಟದ ಸೂಚನೆಗಳನ್ನು ನೋಡೋದಾದರೆ ಅದೃಷ್ಟದ ದಿನಗಳು ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ. ಅದೃಷ್ಟದ ಬಣ್ಣ ಹಸಿರು ಮತ್ತು ತಿಳಿ ಹಳದಿ. ಅದೃಷ್ಟದ ಸಂಖ್ಯೆ 5, 6, 9. ಅದೃಷ್ಟದ ದಿಕ್ಕು ಉತ್ತರ. ಶುಭ ಸಮಯ ಬೆಳಗ್ಗೆ 9ರಿಂದ 11 ಗಂಟೆ. ಈ ವಾರ ಮಾಡಬಹುದಾದ ಪರಿಹಾರಗಳು. ಬುಧವಾರದಂದು ಶ್ರೀ ಗಣೇಶ ಅಥವಾ ಶ್ರೀ ವಿಷ್ಣುವಿನ ಆರಾಧನೆ ಮಾಡಿ. ಹಸಿರು ಬಣ್ಣದ ವಸ್ತ್ರ ಧರಿಸೋದು ಶುಭಕರ. ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಬರವಣಿಗೆ ಸಾಮಗ್ರಿಗಳನ್ನು ದಾನ ಮಾಡಿದರೆ ಶುಭ ಫಲ ಸಿಗಬಹುದು. ಓಂ ಬುಂ ಬುಧಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸೋದು ಮನಸ್ಸಿಗೆ ಶಾಂತಿ ನೀಡಿ ಬುದ್ಧಿವರ್ಧನೆಗೆ ಆಗತ್ತೆ. ವಾರದ ಸಾರಾಂಶವನ್ನು ನೋಡೋದಾದರೆ ಈ ವಾರ ಮಿಥುನ ರಾಶಿಯವರಿಗೆ ಅವಕಾಶಗಳು, ಆತ್ಮವಿಶ್ವಾಸ, ಉದ್ಯೋಗದಲ್ಲಿ ಪ್ರಗತಿ, ಆರ್ಥಿಕ ಸ್ಥಿರತೆ ಮತ್ತು ಕುಟುಂಬದ ಬೆಂಬಲ ದೊರೆಯುವ ಸಾಧ್ಯತೆ ಇದೆ. ಮಾತಿನಲ್ಲಿ ಸಂಯಮ, ಹಣಕಾಸಿನಲ್ಲಿ ಯೋಜನೆ ಮತ್ತು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದರೆ ವಾರವನ್ನು ಇನ್ನಷ್ಟು ಯಶಸ್ವಿಯಾಗಿ ಕಳೆಯಬಹುದು. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುವ ಸೂಚನೆಗಳು ಈ ವಾರದಲ್ಲಿ ಗೋಚರಿಸುತ್ತವೆ. ಯಶಸ್ಸಿನತ್ತ ಸಾಗಲು ಇದು ಉತ್ತಮ ವಾರವಾಗಿರಬಹುದು. ಮಾಹಿತಿ ಇಷ್ಟ ಆಯ್ತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.